ವೀಕ್ಷಕರೇ, ಇದು ಕೆಎಡಿಬಿ ಪರಿಹಾರ ಹಗರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ದೇವನಹಳ್ಳಿ ಬಳಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಟ್ಟ ಬಯಲಾಗಿದೆ. ಅದು 22 ಜನರ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಮತ್ತೊಂದು ಹಗರಣ ಬಟ್ಟ ಬಯಲಾಗ್ತಾ ಇದೆ. ಇದು ಕೆಎಡಿಬಿ ಒಂದು ಬಿಗ್ ಭ್ರಷ್ಟಾಚಾರದ ಸುದ್ದಿ. 22 ಜನರ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಮತ್ತೊಂದು ಹಗರಣ ಬಟ್ಟ ಬಯಲಾಗ್ತಾ ಇದೆ. ಇದು ಕೆಎಡಿಬಿ ಪರಿಹಾರ ಹಗರಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಇದು ಕೆಎಡಿಬಿ ಪರಿಹಾರ ಪಡೆಯುವುದಕ್ಕೆ ಗೋಮಾಳ ನುಂಗಿದ ಭೂತಗಳ ಸುದ್ದಿ. ಇದು ದೇವನಹಳ್ಳಿಯ ಪೋಲನಹಳ್ಳಿಯಲ್ಲಿ ಸರ್ಕಾರಿ ಜಾಗಕ್ಕೆ ಕನ್ನ ಹಾಕಲಾಗಿದೆ. ಸರ್ವೆ ನಂಬರ್ 1 ಬರೋಬ್ಬರಿ 12.10 ಎಕರೆ ಗೋಮಾಳ ಜಾಗ. ಇದು ಯಾರದ್ದೋ ಜಾಗ, ಇನ್ನಾರದ್ದೋ ಹೆಸರಿಗೆ ಫೋರ್ಜರಿ ರೆಕಾರ್ಡ್ಸ್ ಮಾಡಿಕೊಳ್ಳಲಾಗಿದೆ. ಇದು ಕೆಎಡಿಬಿ ಪರಿಹಾರ ಹಗರಣದ ಬಿಗ್ ಬ್ರೇಕಿಂಗ್ ನ್ಯೂಸ್ ಫ್ರೀಡಂ ಟಿವಿ ನಿಮ್ಮ ಮುಂದೆ ಇಡ್ತಾ ಇದೆ. ದೇವನಹಳ್ಳಿ ಬಳಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಟ್ಟ ಬಯಲಾಗಿದೆ. 22 ಜನರ ವಿರುದ್ಧ ಎಫ್ಐಆರ್ ಬೆನ್ನಲ್ಲೇ ಮತ್ತೊಂದು ಹಗರಣ ಬಯಲಾಗಿದೆ. ಪೋಲನಹಳ್ಳಿಯಲ್ಲಿ 12 ಎಕರೆ ಗೋಮಾಳ ಜಾಗವೇ ಕಬ್ಜಾ ಮಾಡಲಾಗಿದೆ. ಅದು ಕೆಎಡಿಬಿ ಪರಿಹಾರ ಪಡೆಯುವುದಕ್ಕೆ ಗೋಮಾಳವನ್ನು ನುಂಗಿದಂತಹ ಪೆಡಂಭೂತಗಳ ಸುದ್ದಿ. ಇದು ಪೆಡಂಭೂತಗಳ ಸುದ್ದಿ. ಇದು ದೇವನಹಳ್ಳಿಯ ಪೋಲನಹಳ್ಳಿಯಲ್ಲಿ ಸರ್ಕಾರಿ ಜಾಗಕ್ಕೆ ಕನ್ನ ಹಾಕಲಾಗಿದೆ. ಕೆಎಡಿಬಿಯಿಂದ ಬರೋಬ್ಬರಿ 13.31 ಕೋಟಿ ರೂಪಾಯಿ ಪರಿಹಾರದ ಲೂಟಿ. 4 ಎಕರೆಯಂತೆ 3 ಫೈಲ್ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಲಾಗಿದೆ. ನಮೂನೆ 50 ಮತ್ತು 53ರ ಅರ್ಜಿಯನ್ನೇ ಹಾಕದ 3 ಹೆಸರಲ್ಲಿ ಅಕ್ರಮ ಖಾತೆ ತೆರೆಯಲಾಗಿದೆ. ರೆಕಾರ್ಡ್ ರೂಮ್ ಸಿಬ್ಬಂದಿಗೆ ಲಂಚ ಕೊಟ್ಟು ಹಳೆ ದಿನಾಂಕದಲ್ಲಿ ನಕಲಿ ಸೀಲ್ ಮಾಡಿ ಸಹಿ ಕೂಡ ಮಾಡಲಾಗಿದೆ. ಸ್ಥಳ ಪರಿಶೀಲನೆಯಾಗಿಲ್ಲ. ಜಮೀನಿಗೆ ಹೋಗದೆ ಜೆಎಂಸಿ ರಿಪೋರ್ಟ್ ಪಾಸ್ ಮಾಡಲಾಗಿದೆ. ಇದು ಹೇಗೆ ಸಾಧ್ಯ? ರೆಕಾರ್ಡ್ ರೂಮ್ ಸಿಬ್ಬಂದಿಗೆ ಲಂಚ ಕೊಟ್ಟು ಹಳೆ ದಿನಾಂಕದಲ್ಲಿ ನಕಲಿ ಸೀಲ್ ಮತ್ತು ಸಹಿ ಮಾಡಲಾಗಿದೆ. ಸ್ಥಳ ಪರಿಶೀಲನೆಯೇ ಇಲ್ಲ. ಜಮೀನಿಗೆ ಹೋಗದೆ ಜೆಎಂಸಿ ರಿಪೋರ್ಟ್ ಪಾಸ್ ಮಾಡಲಾಗಿದೆ. ಹೀಗೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಹೀಗೆ ಮಾಡಲಿಕ್ಕೆ ಬರೋದೇ ಇಲ್ಲ. ಹೀಗಿದ್ದು ಕೂಡ ಕೆಎಡಿಬಿಯಿಂದ ಬರೋಬ್ಬರಿ 13.31 ಕೋಟಿ ರೂಪಾಯಿ ಪರಿಹಾರ ಲೂಟಿ ಹೊಡೆಯುವುದಕ್ಕೆ ಈ ರೀತಿ ಸ್ಕೆಚ್ ಹಾಕಲಾಗಿದೆ. ನಕಲಿ ದಾಖಲೆಗಳ ಸೃಷ್ಟಿ ಮಾಡಲಾಗಿದೆ. 4 ಎಕರೆಯಂತೆ 3 ಫೈಲ್ ಮಾಡಲಾಗಿದೆ. ಅಧಿಕಾರಿಗಳ ಕಳ್ಳಾಟ, ಕಿಂಗ್ ಪಿನ್ಗಳ ಮೆಗಾ ಪ್ಲಾನ್ ಇಲ್ಲಿ ಬಟ್ಟ ಬಯಲಾಗಿದೆ. ಹಗರಣದ ಹಿಂದಿರುವಂಥದ್ದು ಪ್ರಭಾವಿ ಪತಿ ಪತ್ನಿಯರ ಕರಾಳ ಕೈವಾಡ. ಇದು ಮಾಜಿ ಎಡಿಸಿ ವಿಜಯ ಅಂದ್ರೆ ಈಗಿನ ಶಿಕ್ಷಣ ಇಲಾಖೆ ನಿರ್ದೇಶಕಿ, ಅವರ ಹುದ್ದೆ ಪ್ರಭಾವ ಬಳಸಿಕೊಳ್ಳಲಾಗಿದೆ. ಪತ್ನಿ ಅಧಿಕಾರ ಬಳಸಿ ರಿಯಲ್ ಎಸ್ಟೇಟ್ ದಂಧೆಗಿಳಿದಿರುವಂಥದ್ದು ಪತಿ ಬ್ರೋಕರ್. ರವಿಕುಮಾರ್ ಕಣ್ಮುಚ್ಚಿ ಕೂತಿದ್ದ ಅಂದಿನ ದೊಡ್ಡಬಳ್ಳಾಪುರದ ಎಸಿ ತೇಜಸ್ ಕುಮಾರ್. 12 ಎಕರೆ ಗೋಮಾಳವನ್ನು ಕಬ್ಜಾ ಮಾಡಲಾಗಿದೆ. ಪ್ರಭಾವಿ ಪತಿ ಪತ್ನಿಯರ ಕರಾಳ ಕೈವಾಡ. ಇದು ಹಗರಣದ ಹಿಂದಿರುವಂಥದ್ದು ಮಾಜಿ ಎಡಿಸಿ ವಿಜಯ ಅಂದ್ರೆ ಈಗಿನ ಶಿಕ್ಷಣ ಇಲಾಖೆ ನಿರ್ದೇಶಕಿ, ಅವರ ಹುದ್ದೆಯ ಪ್ರಭಾವದ ಮೇರೆಗೆ ಅಥವಾ ಅವರ ಹುದ್ದೆಯ ಪ್ರಭಾವವನ್ನು ಬೀರಿ ಪತ್ನಿ ಅಧಿಕಾರವನ್ನು ಬಳಸಿ ರಿಯಲ್ ಎಸ್ಟೇಟ್ ದಂಧೆಗಿಳಿದಿರುವಂಥದ್ದು ಪತಿ ಬ್ರೋಕರ್ ರವಿಕುಮಾರ್. ಕಣ್ಮುಚ್ಚಿ ಕೂತಿದ್ದ ಅಂದಿನ ದೊಡ್ಡಬಳ್ಳಾಪುರ ಎಸಿ ತೇಜಸ್ ಕುಮಾರ್. ಪರಿಹಾರ ಮಂಜೂರು ಮಾಡೋ ಹೊತ್ತಿಗೆ ಕೆಎಡಿಬಿಗೆ ವರ್ಗಾವಣೆಗೊಂಡ ತೇಜಸ್ ಮಾಜಿ ತಹಶೀಲ್ದಾರ್ ಶಿವರಾಜ್ ಸೇರಿ ಇಡೀ ತಾಲೂಕು ಕಚೇರಿಯ ಶಾಮೀಲಾಗಿದೆ. ಇಲ್ಲಿ 2024ರಲ್ಲಿ ಅಂದಿನ ಕಂದಾಯ ಸಚಿವ ಕೃಷ್ಣ ಭೈರೇಗೌಡರಿಗೆ ಅಧಿಕೃತವಾದಂತಹ ದೂರು ನೀಡಲಾಗಿತ್ತು. ಆಗಿನ ತಹಶೀಲ್ದಾರ್ ಶಿವರಾಜ್ ಎಸಿ ತೇಜಸ್ ಕುಮಾರ್ ವಿರುದ್ಧ ದೂರು ನೀಡಲಾಗಿತ್ತು. ಬ್ರೋಕರ್ ರವಿಕುಮಾರ್ ಮಾಜಿ ಎಡಿಸಿ ವಿಜಯ ಬಗ್ಗೆಯೂ ಉಲ್ಲೇಖಿಸಲಾಗಿತ್ತು. ಅಂದಿನ ಕಂದಾಯ ಸಚಿವರಿಗೆ ದೂರನ್ನ ನೀಡಿದ್ದು ಮುರಳೀಧರ್ ವಿ ರಾಠೋಡ್. ಕಂದಾಯ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ನೀವಾದರೂ ಕ್ರಮ ಕೈಗೊಳ್ತೀರಾ? ಇನ್ಮೇಲಾದರೂ ಕಂದಾಯ ಸಚಿವರೇ, ಇದು ನಾವು ಕೇಳುವಂತಹ ಪ್ರಶ್ನೆ. ಇದು ನಿಮ್ಮ ಇಲಾಖೆಯ ಗುಪ್ತಚರ ವಿಭಾಗ ಏನು ನಿದ್ದೆ ಮಾಡ್ತಿದ್ಯಾ? ಯಾರು ಈ ಬ್ರೋಕರ್ ರವಿಕುಮಾರ್? ಸರ್ಕಾರಿ ಕಚೇರಿಗೆ ಈತನಿಗೆ ರೆಡ್ ಕಾರ್ಪೆಟ್ ಹಾಕಿದ್ದಾದ್ರೂ ಯಾಕೆ? ಫೋರ್ಜರಿ ದಾಖಲೆಗಳ FSL ಪರೀಕ್ಷೆ ಆಗ್ತಿಲ್ಲ. ಯಾರನ್ನ ರಕ್ಷಿಸೋ ಪ್ರಯತ್ನ ಇದು? ದೇವನಹಳ್ಳಿ ವ್ಯಾಪ್ತಿ ಚನ್ನರಾಯಪಟ್ಟಣ ಹೋಬಳಿ ಹೋಲ್ನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಸಂಬಂಧಪಟ್ಟಂಗೆ 5/7/2024 ಆಗಿನ ಕಂದಾಯ ಸಚಿವರಾದಂಥ ಕೃಷ್ಣ ಬೈರೇಗೌಡರಿಗೆ ಲಿಖಿತ ಬರವಣಿಗೆಯಲ್ಲಿ ಕೊಟ್ಟಿದ್ದೆ ನಾನು. ಅದಕ್ಕಿಂತ ಮುಂಚೆ ಇಲಾಖೆ ಸಂಬಂಧಪಟ್ಟ ಮೇಲ್ಪಟ್ಟ ಅಧಿಕಾರಿಗಳಿಗೆಲ್ಲ ಲಿಖಿತರುಗಳು ಕಂಪ್ಲೇಂಟ್ ಕೊಟ್ಟಿದ್ದು, ಇಲ್ಲಿವರೆಗೂ ಕ್ರಮ ತೊಗೊಂಡಿರಲಿಲ್ಲ. ಎಲ್ಲ ಆದ ನಂತರ ಈ ಕ್ರಮ ತೊಗೊಂಡ್ರೆ ಏನು ಬಂತು ಲೋಕಾಯುಕ್ತರಲ್ಲಿ? ಸುಮ್ಮನೆ ಸರ್ಕಾರ ಬೊಕ್ಕಸ ಕ್ಲಾಸು
ಮತ್ತು ಸಮಯ ವ್ಯರ್ಥ. ಕಠಾರಿಯ ಬಿಸ್ವಾಸ್ ಅವರೇ ಎಚ್ಚೆತ್ತುಕೊಳ್ಳಿ, ಕೂಡಲೇ ಆಕ್ಷನ್ ತಗೊಳ್ಳಿ. ಆ 13.31 ಕೋಟಿ ರೂಪಾಯಿ ಪರಿಹಾರದ ಹಣ ರಿಲೀಸ್ ಆಗದಂತೆ ತಡೆ ಹಿಡಿಯಿರಿ. ಅಂದಿನ ತಹಶೀಲ್ದಾರ್ ಶಿವರಾಜ್, ಎಸಿ ತೇಜಸ್ ಕುಮಾರ್ ಸಸ್ಪೆಂಡ್ ಆಗಲೇಬೇಕು. ದಾಖಲೆಗಳನ್ನು ಕೂಡಲೇ FSLಗೆ ಕಳುಹಿಸಿ. ಸತ್ಯಾಸತ್ಯತೆ ಆಚೆ ಬರಲಿ. ಮಾಜಿ ADC ವಿಜಯ ಮತ್ತು ಪತಿ ರವಿಕುಮಾರ್ ಪಾತ್ರ ಏನು? ಕೂಡಲೇ CID ಅಥವಾ ಲೋಕಾಯುಕ್ತ ತನಿಖೆ ಆಗಲೇಬೇಕಿತ್ತು. ಗೋಮಾಳ ನುಂಗಿದ ತಿಮಿಂಗಿಲಗಳನ್ನ ಯಾವುದೇ ಕಾರಣಕ್ಕೂ ಬಿಡಲೇಬೇಡಿ. ಕ್ರಿಮಿನಲ್ ಕೇಸ್ ಹಾಕಿ ಭ್ರಷ್ಟರನ್ನ ಒಳಗೆ ಹಾಕಿ. ಈ ಕೆಲಸ ಆಗಲೇಬೇಕಿದೆ ಜರೂರಾಗಿ. ಇಂಥ ನುಂಗಬಾಕರನ್ನ, ಇಂಥ ತಿಮಿಂಗಿಲಗಳನ್ನ ಒಳಗೆ ಹಾಕುವಂಥ ಕೆಲಸ ಆಗಬೇಕಾಗಿದೆ. ಬರೋಬ್ಬರಿ ನೋಡಿ, ನಾವು ಗಮನಿಸ್ತಾ ಹೋದ್ರೆ KADBಯಿಂದ ಬರೋಬ್ಬರಿ 13.31 ಕೋಟಿ ರೂಪಾಯಿ ಪರಿಹಾರ ಲೂಟಿ ಹೊಡೆದಿರುವಂತಹ ಪ್ರಕರಣ ಇದು. 4 ಎಕರೆಯಂತೆ 3 ಫೈಲ್ ಮಾಡಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿ 1986-87ರ ದಾಖಲೆಗಳನ್ನೇ ನಕಲಿ ಮಾಡಿದ್ದಂಥ ಭ್ರಷ್ಟ ಅಧಿಕಾರಿಗಳು ಒಳ ಹೋಗಲೇಬೇಕು. ಕಂಬಿಯ ಹಿಂದೆ ನಿಲ್ಲಲೇಬೇಕು. ಅವರ ಮೇಲೆ ಶಿಸ್ತು ಕ್ರಮ ಆಗಲೇಬೇಕು ಅನ್ನುವಂಥ ಒಂದು ಒತ್ತಾಯ ಕೂಡ ನಾವಿಲ್ಲಿ ಮಾಡ್ತಿರುವಂಥದ್ದು.